ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಟೌನ್ ಹಾಲ್ ಸ್ಮಾರಕ ಭವನದವರೆಗೆ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. वरना कुर्सी छोड़ना होगा, बीजेपी को रेट कम करना होगा। ಕೇಂದ್ರದ ಮೋದಿ ನೇತೃತ್ವ ಬಿಜೆಪಿ ಸರ್ಕಾರದ ಜನ ವಿರೋಧಿ ನೀತಿಗಳನ್ನು ಖಂಡಿಸಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆದರಣೀಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ.ಕೆ. ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಕೇಂದ್ರದ ಆಡಳಿತದ ವಿರುದ್ಧ, ಅವರ ಜನ ವಿರೋಧಿ ನೀತಿಯ ವಿರುದ್ಧ ಇಡೀ ರಾಷ್ಟ್ರಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅವರ ಆದೇಶದ ಮೇರೆಗೆ ಇವತ್ತು ನಾವು ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕಾರಣಾಂತರದಿಂದ ಬೆಂಗಳೂರಲ್ಲಿ ಉಳಿದಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಇವತ್ತು ಬೆಲೆ ಏರಿಕೆ ವಿರುದ್ಧ, ಬಿಜೆಪಿಯ ದುರಾಡಳಿತದ ವಿರುದ್ಧ ಮತ್ತು ಅನ್ಯಾಯ ಅತ್ಯಾಚಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತಾ ಇದ್ದೀವಿ, ಜನಸಾಮಾನ್ಯರು ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟಕರ ಆಗಿದೆ. ಬರೀ ಡೀಸೆಲ್, ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್ ಅಷ್ಟೇ ಅಲ್ಲ, ಇವತ್ತು ದಿನನಿತ್ಯದ ವಸ್ತುಗಳು, ಕಾಯಿಪಲ್ಯ ಹಿಡ್ಕೊಂಡು ಎಲ್ಲ ದಿನಸಿ ವಸ್ತುಗಳು ಹಿಡ್ಕೊಂಡು ದುಬಾರಿ ಆಗ್ತಾ ಇದೆ. ಜನಸಾಮಾನ್ಯರು ಕಷ್ಟ ಆಗ್ತಾ ಇದೆ ಜೀವನ ನಡೆಸಲಿಕ್ಕೆ. ಹಾಗಾಗಿ ನಾವು ಎತ್ತತಕ್ಕಂಥ ಧ್ವನಿ ಇದು ಬರೀ ಕಾಂಗ್ರೆಸ್ ಧ್ವನಿ ಅಲ್ಲ, ಇದು ರಾಷ್ಟ್ರದಲ್ಲಿ ಜನಸಾಮಾನ್ಯರು ಕಷ್ಟ ಅನುಭವಿಸ್ತಕ್ಕಂಥ ಧ್ವನಿ. ಅವರ ಧ್ವನಿಯನ್ನ ನಾವು, ಅವ್ರ ಪರವಾಗಿ ನಾವು ಇವತ್ತು ಪ್ರತಿಭಟನೆ ಮೂಲಕ ಎತ್ತಾ ಇದ್ದೇವೆ. ಇಷ್ಟಕ್ಕೆ ನಾವು ಅನೇಕ ವಸ್ತುಗಳ ಬೆಲೆ ಖಂಡಿಸ್ತಾ ಇದ್ದೀವಿ ಏರಿಕೆಯನ್ನ, ಮತ್ತು ಅದು ವಿಡ್ರಾ ಮಾಡ್ಕೋಬೇಕು, ಕಡಿಮೆ ಮಾಡಬಹುದಾಗಿದೆ. ಈಗ ಅನೇಕರು ಹೇಳ್ತಾರೆ ರಾಜ್ಯ ಸರ್ಕಾರ ಕೂಡ ಇನ್ವಾಲ್ವ್ ಆದ್ರೆ ಮಾಡಬಹುದು ಅಂತ ಹೇಳಿ. ಆದ್ರೆ ಯಾವ ನೀತಿ ಕೇಂದ್ರ ಸರ್ಕಾರ ಅನಿಸ್ತಾ ಇದೆ, ಆ ನೀತಿಗಳನ್ನ ಕೇಂದ್ರ ಸರ್ಕಾರವೇ ಬದಲಾವಣೆ ಮಾಡಬೇಕು ಹೊರತು ರಾಜ್ಯ ಸರ್ಕಾರ ಮಾಡುವಂಗಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ನಾವು ಇವತ್ತು ಜನರ ಹೊರೆ ಇಳಿಸ್ಲಿಕ್ಕೆ ಪಂಚ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಇವತ್ತು ಜನರು ಕಷ್ಟದಲ್ಲಿದ್ದಾರೆ ಅಂತೇಳಿ 2,000 ರೂಪಾಯಿ ಪ್ರತಿ ಮಹಿಳೆಗೆ ಕೊಡ್ತಾ ಇದ್ದೀವಿ, ಬಸ್ ಫ್ರೀ ಕೊಡ್ತಾ ಇದ್ವಿ, ಇವತ್ತು ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ. ಅನೇಕ ಜನಸಾಮಾನ್ಯರಿಗೆ ಹೊರೆ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕೋ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿಗೆ ಖುಷ್ ಮಾಡ್ಲಿಕ್ಕೆ, ಇಡೀ ನಮ್ಮ ಕ್ಯಾಪಿಟಲಿಸಂ ನಮ್ಮ ದೇಶದಲ್ಲಿ ಬೆಳೆಸಲಿಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಘನತೆ ಗೌರವ ಪೂರ ಮಣ್ಣು ಪಾಲ್ ಮಾಡಿದ್ದಾರೆ. ಇವತ್ತು ಟ್ರಂಪ್ ಕೆಳಗಡೆ ಆಗಿರ್ಬೋದು, ಇನ್ನೊಬ್ಬರ ಕೆಳಗಡೆ ಆಗಿರ್ಬೋದು, ಭಾರತದ ಏನ್ ನಾವು ಇಜ್ಜತ್ ಅಂತೀವಲ್ಲ, ಭಾರತದ ಮಾನ ಮರ್ಯಾದೆ ಎಲ್ಲ ಹರಾಜ್ ಮಾಡಿದ್ದಾರೆ. ಅದಕ್ಕೆ ಇದೆಲ್ಲ ದೇಶದ ಜನವಿರೋಧಿ ನೀತಿ ವಿರೋಧ ಮತ್ತು ಆಡಳಿತದಲ್ಲಿ ದುಸ್ಥಿತಿ ತಂದಿದ್ದ ಕಾರಣಕ್ಕಾಗಿ ನಾವು ಇಡೀ ದೇಶ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಅವರಿಗೆ ಧಿಕ್ಕಾರ ಹಾಕ್ತಾ ಇದ್ದೇವೆ. ಕಾಂಗ್ರೆಸ್ ವತಿಯಿಂದ ಏನು ರೈತ ವಿರೋಧಿ, ವಿದ್ಯಾರ್ಥಿ ವಿರೋಧಿ, ಜನಸಾಮಾನ್ಯರ ವಿರೋಧಿ ಕೇಂದ್ರ ಸರ್ಕಾರ ಇದೆ, ಅವ್ರ ವಿರುದ್ಧ ಇವತ್ತೇನು ಬೆಲೆ, ನಮ್ಮ ಡೀಸೆಲ್ ಹಾಗೂ ಗ್ಯಾಸಿನ ಬೆಲೆ ಏರಿಕೆ ಮಾಡಿದ್ದಾರೆ, ಅದ್ರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ 2014ರಲ್ಲಿ ಯಾವಾಗ ಬಿಜೆಪಿ ಸರ್ಕಾರ ಬಂತು, ಅವಾಗ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತೇನಿದೆ ಅವತ್ತು ಸೇಮ್ ಇತ್ತು, $106-105 ಪ್ರತಿ ಬ್ಯಾರಲ್ಗೆ. ಇವತ್ತು ಕೂಡ ಅದೇ ಪ್ರೈಸ್ ಇದೆ. ಆದ್ರೆ ಅವತ್ತು ಪೆಟ್ರೋಲ್ ಬೆಲೆ 71 ಇತ್ತು, ಇವತ್ತು ಪೆಟ್ರೋಲ್ ಬೆಲೆ 110 ಆಗಿದೆ. ಇದು ಯಾಕೆ? ಇವತ್ತು ಕಷ್ಟದಲ್ಲಿದ್ದಾರೆ ಜನಸಾಮಾನ್ಯರು. ಇವತ್ತು ವಿದ್ಯಾರ್ಥಿಗಳು ನೀವು ಅಲ್ಲ ನೋಡಿದ್ರಿ ಮೊನ್ನೆ ನೀಟ್ ಎಕ್ಸಾಮ್ದೆಲ್ಲ. ಇವತ್ತು ಗ್ಯಾಸ್ ಬೆಲೆ ಇಷ್ಟೊಂದು ಮಾಡಿದ್ರೆ ನಮ್ಮ ಮಹಿಳೆಯರು ಪಾಪ, ಹೋಟೆಲ್ದವರು, CNG ಪ್ರೈಸ್, ಮೊನ್ನೆ ನಾನು ಬೆಂಗಳೂರು ಹೋಗಿದೆ, ಆಟೋದವನು ಅಳ್ತಾ ಇದ್ದಾನೆ, ಸರ್ ನಮಗೆ ₹1 ಉಳಿತಾ ಇಲ್ಲ, ಈ CNG ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ. ಇವತ್ತು 43 ಲಕ್ಷ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ಇಲ್ಲಿವರೆಗೆ, ಪ್ಲಸ್ RBI ಒಂದು ಹಿಡಿದ್ರೆ ಸುಮಾರು 53 ಲಕ್ಷ ಕೋಟಿ ಬಿಜೆಪಿ ಸರ್ಕಾರಕ್ಕೆ ಕಳೆದ 12 ವರ್ಷದಿಂದ ಇವ್ರಿಗೂ ಇಲ್ಲಿಂದ ಹಣ ನಾವು ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ. ಈಗ ಯಾಕೆ ಅವರು ಅದು ರೋಲ್ ಬ್ಯಾಕ್ ಮಾಡಬಾರ್ದು? ಇವತ್ತು ನಾವು ಹೇಳಕ್ ಬಯಸ್ತೀವಿ, ಇವತ್ತು ಇವರು ಟ್ಯಾಕ್ಸ್ ಫ್ಯೂಲ್ ಪ್ರೈಸ್ ಮೇಲೆ ಲೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಒಂದು ಎಚ್ಚರ ಕೊಡ್ತಾ ಇದೀವಿ ಇವತ್ತು ಕಲಬುರಗಿ ಮುಖಾಂತರ. ಇವ್ರು ಏನಾದರೂ ಹಿಂಗೆ ಕಂಟಿನ್ಯೂ ಮಾಡಿದ್ರೆ, ಇದು ಪ್ರೈಸ್ ಅನ್ನ ಅವರು ಕಮ್ಮಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳೇ ಇನ್ನೂ ಉಗ್ರವಾದ ಹೋರಾಟ ಜನಸಾಮಾನ್ಯರಿಗೆ ತಗೊಂಡು ನಾವು ಪರವಾಗಿ ಮಾಡ್ತೀವಿ. ಆದಷ್ಟು ಬೇಗ ನಾವು ಬಹಳ ಕಷ್ಟದಲ್ಲಿದ್ದಾರೆ ಎಲ್ಲ ಜನಸಾಮಾನ್ಯರು, ಆದಷ್ಟು ಬೇಗ ಇದು ಏನು ಪ್ರೈಸ್ ನೀವು ಜಾಸ್ತಿ ಮಾಡಿದ್ರೆ ಅದು ಹಿಂಪಡಿಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ.